गुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ರೋಹಿಣಿ ದೇವಿ ಬಲರಾಮನನ್ನ ನಂದಗೋಪನ ಮನೆಯಲ್ಲಿ ಹಡೆದಳು ಅಂತ ಕೇಳಿದ್ವಿ. ವಾಸ್ತವಿಕವಾಗಿ ರೋಹಿಣಿ ವಸುದೇವನ ಹೆಂಡತಿಯೇನೆ. ಹಾಗಾಗಿ ವಸುದೇವನ ಮನೆಯಲ್ಲಿ ಇರೋದು ಬಿಟ್ಟು ಅಥವಾ ಆ ಒಂದು ಬಂಧನದಲ್ಲಿ ಇದ್ದ ಅಲ್ಲಿ ಇರೋದು ಬಿಟ್ಟು ನಂದಗೋಪನ ಮನೆಯಲ್ಲಿ ಯಾಕಿದ್ದಳು, ಅಲ್ಲಿ ಯಾಕೆ ಅವಳು ಪ್ರಸವಿಸಿದಳು ಅಂತ ಹೇಳಿದ್ರೆ, ಕಂಸ ಆ ರೀತಿಯಾಗಿ ಒಂದು ಪ್ಲಾನ್ ಮಾಡಿದ್ದ. ವಸುದೇವನ ಜೊತೆಯಲ್ಲಿ ಅವ್ರ ಹೆಂಡತಿಯರು ಇರ್ತಾ ಇದ್ರು. ಯಾವಾಗ ಹೆಂಡತಿಯರು ಗರ್ಭಿಣಿಯರಾದ ತಕ್ಷಣ ಅವರನ್ನ ಬೇರೆ ಕಡೆಯಲ್ಲಿ ಕಳಿಸ್ಬಿಡ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ, ದೇವಕಿನೂ ಗರ್ಭವತಿ ಆಗಿರ್ತಾಳೆ, ಉಳಿದ ಹೆಂಡತಿಯರು ಕೂಡ ಗರ್ಭವತಿ ಆಗಿದ್ರೆ ಆ ಟೈಮಲ್ಲಿ ಇಬ್ಬರಲ್ಲಿ ಹುಟ್ಟುವಂತಹ ಮಕ್ಕಳು ನನಗೆ ಕನ್ಫ್ಯೂಸ್ ಆಗಬಾರದು. ತನಗೆ ಅಶರೀರವಾಣಿ ಆಗಿದ್ದೇನು, ದೇವಕಿಯಲ್ಲಿ ಹುಟ್ಟುವಂತಹ 8ನೇ ಗರ್ಭದಿಂದಾಗಿ ನನಗೆ ಮೃತ್ಯು ಅಂತ. ಹಾಗಾಗಿ ಒಂದು ವೇಳೆ ಎಲ್ಲ ಗರ್ಭಿಣಿಯರಾದಂತಹ ಪತ್ನಿಯರು ಕೂಡ ಒಂದೇ ಕಡೆ ಇದ್ಬಿಟ್ರೆ ಆವಾಗ ಪ್ರಸವ ಆದಾಗ ಮಕ್ಕಳು ಅದಲು ಬದಲಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ನನಗೆ ಮೃತ್ಯುವಾದಂತಹ ಮಗುವನ್ನ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗತ್ತೆ. ಆ ಕಾರಣಕ್ಕೋಸ್ಕರ ಗರ್ಭಿಣಿಯರಾದ ತಕ್ಷಣ ಆ ಹೆಂಡತಿಯರನ್ನ ತಾನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದ. ಹಾಗೆ ಈ ವಸುದೇವನ ಹೆಂಡತಿಯಾದಂತಹ ರೋಹಿಣಿಯು ಕೂಡ ಗರ್ಭವತಿಯಾಗಿದ್ದಾಗ ಅವಳನ್ನ ಪ್ರಸವಕ್ಕೋಸ್ಕರ ಅಂತ ನಂದಗೋಪನ ಮನೆಗೆ ಕಳಿಸಿದ್ದ. ಆ ರೀತಿ ಕಳಿಸಿದಾಗ ರೋಹಿಣಿ ನಂದಗೋಪನ ಮನೆಯಲ್ಲಿ ತಾನು ಬಲರಾಮನನ್ನ ಪ್ರಸವಿಸಿದಳು ಅಂತ ಇಷ್ಟು ವಿಚಾರವನ್ನ ಹಿಂದಿನ ಪಾಠದಲ್ಲಿ ನೋಡಿದ್ವಿ. ಇಂದಿನಿಂದ 112ನೇ ಶ್ಲೋಕ ಪ್ರಾರಂಭ. ಅವರ್ಧತಾಸೌ ಹರಿಶುಕ್ಲಕೇಶ ಸಮಾವೇಶಿ ಗೋಕುಲೆ ರೌಹಿಣೇಯಃ ಕೃಷ್ಣೋಪಿ ಲೀಲಾಃ ಲಲಿತಾಃ ಪ್ರದರ್ಶಯನ್ ಬಲದ್ವಿತೀಯೋ ರಮಯಾಮಾಸ ಗೋಷ್ಠಂ. ಪದಚ್ಛೇದ. ಅವರ್ಧತ ಅಸೌ ಹರಿಶುಕ್ಲಕೇಶ ಸಮಾವೇಶಿ ಗೋಕುಲೆ ರೌಹಿಣೇಯಃ ಕೃಷ್ಣಃ ಅಪಿ ಲೀಲಾಃ ಲಲಿತಾಃ ಪ್ರದರ್ಶಯನ್ ಬಲದ್ವಿತೀಯಃ ರಮಯಾಮಾಸ ಗೋಷ್ಠಂ. ಹೀಗೆ ಬಲರಾಮನ ಜನನ ಆಯಿತು. ಬಲರಾಮ ಹುಟ್ಟಿ 3 ತಿಂಗಳಾದ ಮೇಲೆ ಕೃಷ್ಣನ ಅವತಾರ ಆಯಿತು. ಹೀಗೆ ಕೃಷ್ಣ ಆ ಪರಮಾತ್ಮ, ಕೃಷ್ಣರೂಪಿಯಾದಂತಹ ಪರಮಾತ್ಮ ಹರಿಶುಕ್ಲಕೇಶ ಸಮಾವೇಶಿ, ಪರಮಾತ್ಮನ ಶುಕ್ಲಕೇಶದ ಆವೇಶ ಇದ್ದಂತಹ, ಸಂಕಷ್ಟ ರೂಪಿ ಪರಮಾತ್ಮನ ಆವೇಶ ಇದ್ದಂತಹ ಯಾರು? ಬಲರಾಮ. ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ಬಲರಾಮ. ಅವನೆಂಥವನು? ರೌಹಿಣೇಯ, ರೋಹಿಣಿಯ ಮಗನಾದಂತಹ ಆ ಬಲರಾಮನ ಜೊತೆಗೆ ತಾನೇನ್ ಮಾಡಿದ? ಅವರ್ಧತ, ಬೆಳೀತಾ ಇದ್ದಾರೆ. ವಾಸ್ತವಿಕವಾಗಿ ನಾವು ಹಿಂದೆ ನೋಡಿದಂತೆ ಪರಮಾತ್ಮನಿಗೆ ಬೆಳವಣಿಗೆ ಅನ್ನೋದಿಲ್ಲ. ಹಾಗಿದ್ದರೂ ಕೂಡ ಜಗತ್ತಿನ ದೃಷ್ಟಿಯಲ್ಲಿ ಅವನು ಕೂಡ ಬೆಳೀತಾ ಇದ್ದ ಅಂತ. ಆ ರೀತಿಯಾಗಿ ಬಲರಾಮನ ಜೊತೆಗೆ, ರೋಹಿಣಿಯ ಮಗನಾದಂತಹ ಬಲರಾಮನ ಜೊತೆಗೆ ಕೃಷ್ಣನು ಕೂಡ ಬೆಳೀತಾ ಇದ್ದಾನೆ. ಹೀಗೆ ಬೆಳಿಬೇಕಾದ್ರೆ ಸಹಜವಾಗಿ ಮಕ್ಕಳು ತೋರಿಸುವ ಲೀಲೆಗಳನ್ನ ಕೃಷ್ಣ ಅಪಿ ಲಲಿತಾಹ ಲೀಲಾಹ ಪ್ರದರ್ಶಯನ್, ಪರಮಾತ್ಮ ತೋರಿಸುವಂತಹ ಪ್ರತಿಯೊಂದು ಬಾಲ್ಯ ಲೀಲೆಗಳು ಎಲ್ಲವೂ ಕೂಡ ಏನಾಗಿತ್ತು?
ಲಲಿತಾಹ, ನೋಡುವವರ ಕಣ್ಣಿಗೆ ಅತ್ಯಂತ ಮನೋಹರವಾಗಿ ಸುಂದರವಾಗಿ ಪ್ರತಿಯೊಬ್ಬರಿಗೂ ಕೂಡ ಆನಂದವನ್ನು ಕೊಡುವಂತಹ ಲೀಲೆಗಳು ಪರಮಾತ್ಮನ ಲೀಲೆಗಳು. ಸಾಮಾನ್ಯ ಲೋಕದ ಮಕ್ಕಳು ಮಾಡುವಂತಹ ಒಂದು ಲೀಲೆಗಳೇನೆ ಎಲ್ಲರಿಗೂ ಸಂತೋಷ ಕೊಡುತ್ತೆ. ಅದರಲ್ಲಿ ಇಡೀ ಜಗತ್ತಿನ ತಂದೆಯಾದಂತಹ ಪರಮಾತ್ಮ ಶಿಶುವಾಗಿ ಅವತಾರ ಮಾಡಿದಾಗ ಆ ಪರಮಾತ್ಮನ ಪ್ರತಿಯೊಂದು ನಡೆಯೂ ಕೂಡ ಎಲ್ಲರಿಗೂ ಕೂಡ ಅತ್ಯಂತ ಮನೋಹರವಾಗಿ ಲಲಿತವಾಗಿ ಇತ್ತು. ಹೀಗೆ ಇಂತಹ ಬಾಲ್ಯ ಲೀಲೆಗಳನ್ನ ಪರಮಾತ್ಮ ಪ್ರದರ್ಶಯನ್, ತೋರಿಸ್ತಾ, ಬಲದ್ವಿತೀಯ, ಬಲದ್ವಿತೀಯ ಅಂತ ಹೇಳಿದ್ರೆ ಬಲರಾಮನೊಟ್ಟಿಗೆ ಸೇರಿಕೊಂಡು ತಾನೇನ್ ಮಾಡ್ತಾ ಇದ್ದಾನೆ, ಗೋಷ್ಠಂ ರಮಯಾಮಾಸ. ಗೋಷ್ಠ ಅಂತ ಹೇಳಿದ್ರೆ ಎಲ್ಲಿ ಗೋವುಗಳಿರ್ತಾವೆ ಅದು ಗೋಷ್ಠ, ಹಾಗೆ ಗೋವಿನ ಹಟ್ಟಿ ಅಂತ. ಆ ರೀತಿಯಾಗಿ ಇಲ್ಲಿ ಗೋಷ್ಠ ಅಂದ್ರೆ ಗೋಕುಲ, ಗೋಕುಲದ ಎಲ್ಲ ಜನರನ್ನು ಕೂಡ ಪರಮಾತ್ಮ ತಾನೇ ಮಾಡಿಸ್ತಾ ಇದ್ದಾನೆ. ರಮಯಾಮಾಸ, ಅವರಿಗೆ ಆನಂದವನ್ನ ನೀಡ್ತಾ ಇದ್ದಾನೆ ಅಂತ. ಹೀಗೆ ಬಲರಾಮ ಕೃಷ್ಣ ಇಬ್ಬರು ಕೂಡ ಚೆನ್ನಾಗಿ ಬೆಳೀತಾ ಇದ್ದಾರೆ. ಬೆಳಬೇಕಾದ್ರೆ ತಮ್ಮ ಅದ್ಭುತವಾದಂತಹ ಬಾಲ್ಯ ಲೀಲೆಗಳಿಂದಾಗಿ ಆ ಗೋಕುಲದ ಎಲ್ಲ ಜನರಿಗೂ ಕೂಡ ವಿಶೇಷವಾದಂತಹ ಆನಂದವನ್ನು ಕೂಡ ಕೊಡ್ತಾ ಇದ್ದಾರೆ. ಮುಂದೆ ಸಪ್ರಾಕೃತಂ ಶಿಶುಂ ಆತ್ಮಾನಮುಚ್ಚೈಃ ವಿಜಾನಂತ್ಯಾಹ ಮಾತುಃ ಆದರ್ಶನಾಯ. ವಿಜೃಂಭಮಾಣಃ ಅಖಿಲಂ ಆತ್ಮಸಂಸ್ಥಂ ಪ್ರದರ್ಶಯಾಮಾಸ ಕದಾಚಿದೀಶಃ. ಪದಚ್ಛೇದ. ಸಹ ಪ್ರಾಕೃತಂ ಶಿಶುಂ ಆತ್ಮಾನಂ ಉಚ್ಚೈಃ ವಿಜಾನಂತ್ಯಾಹ ಮಾತುಃ ಆದರ್ಶನಾಯ ವಿಜೃಂಭಮಾಣಃ ಅಖಿಲಂ ಆತ್ಮಸಂಸ್ಥಂ ಪ್ರದರ್ಶಯಾಮಾಸ ಕದಾಚಿತ್ ಈಶಃ. ಕೃಷ್ಣ ಹೀಗೆ ಜಗತ್ತಿನ ಕಣ್ಣಿನಲ್ಲಿ ಬೆಳೀತಾ ಇದ್ದಾನೆ. ಆ ಸಂದರ್ಭದಲ್ಲಿ ಸಹಜವಾಗಿ ಯಶೋದೆಗೆ ತನ್ನ ಮಗನು ಕೂಡ, ಕೃಷ್ಣನು ಕೂಡ ಒಬ್ಬ ಸಾಮಾನ್ಯ ಶಿಶು ಅಷ್ಟೇ. ಜಗತ್ತಿನಲ್ಲಿ ಅನೇಕ ಜನರಿಗೆ ಮಕ್ಕಳಿದ್ದಾರೆ, ನನ್ನ ಮಗು ಕೂಡ ಅದೇ ರೀತಿಯೊಂದು ಮಗು, ನನಗೆ ನನ್ನ ಮಗು ಸ್ಪೆಷಲ್, ಸುಂದರವಾಗಿದ್ದಾನೆ, ಬಾಲ್ಯ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ ಅಂತ ಸಹಜವಾಗಿ ಯಶೋದೆ ಏನ್ ಮಾಡಿದ್ದಳು, ತನ್ನ ಮಗನನ್ನ ಪ್ರಾಕೃತ ಶಿಶು ಅಂದ್ರೆ ಒಬ್ಬ ಸಾಮಾನ್ಯ ಮಗು ಅಂತ ಭಾವಿಸಿಕೊಂಡಿದ್ದಳು. ಪರಮಾತ್ಮ ಎನ್ನುವಂತ ಬುದ್ಧಿ ಇರ್ಲಿಲ್ಲ. ಹಾಗಾಗಿ ಅವಳಿಗೆ ಏನ್ ಮಾಡ್ಬೇಕು, ಆತ್ಮಾನಂ ಪ್ರಾಕೃತಂ ಶಿಶುಂ, ತನ್ನನ್ನ ಒಬ್ಬ ಸಾಮಾನ್ಯ ಶಿಶು ಅಂತ ವಿಜಾನಂತ್ಯಾಹ ಮಾತುಹು, ವಿಜಾನಂತ್ಯಾಹ ಅಂತ ತಿಳಿದಂತಹ ತನ್ನ ತಾಯಿಗೆ ಆದರ್ಶನಾಯ, ತನ್ನ ನಿಜವಾದಂತಹ ಸ್ವರೂಪವನ್ನ ತೋರಿಸಬೇಕು ಅಂತ ಪರಮಾತ್ಮ ವಿಚಾರ ಮಾಡಿದ. ಏನ್ ಮಾಡ್ಬೇಕು, ತನ್ನ ನಿಜವಾದಂತಹ ಸ್ವರೂಪವನ್ನ ತೋರಿಸಬೇಕು ಅಂತ ಹೇಳಿದ್ರೆ ಉಚ್ಚೈಹಿ ವಿಜೃಂಭಮಾಣ. ಉಚ್ಚೈಹಿ ಅಂತ ಹೇಳಿ ಜೋರಾಗಿ, ವಿಜೃಂಭಮಾಣ ಅಂತಂದ್ರೆ ಆಕಳಿಸೋದು. ಪರಮಾತ್ಮ ಆಕಳಿಸಿದ, ಸುಮ್ಮನೆ ಆಕಳಿಸಿನಿಲ್ಲ, ಉಚ್ಚೈಹಿ ವಿಜೃಂಭಮಾಣ, ತುಂಬಾ ಜೋರಾಗಿ ಆಕಳಿಸಿದ. ಈ ರೀತಿಯಾಗಿ ಪರಮಾತ್ಮ ತನ್ನ ಬಾಯಿಯನ್ನು ತೆಗೆದು ಜೋರಾಗಿ ಆಕಳಿಸಿದಾಗ ಏನಾಯ್ತು, ಆತ್ಮ ಸಂಸ್ಥಂ ಅಖಿಲಂ, ಆ ಬಾಯಿಯ ಒಳಗಡೆ, ಆತ್ಮ ಅಂದ್ರೆ ತನ್ನ, ಸಂಸ್ಥಂ ಅಂದ್ರೆ ಒಳಗಡೆ, ತನ್ನ ಒಳಗಡೆ ಸಂಸ್ಥಾನ ಇರೋದು ಅಂತ, ಒಟ್ಟಿದ್ರೆ ಆತ್ಮ ಸಂಸ್ಥಾ ತನ್ನಲ್ಲಿ ಇರುವುದು ಅಂತ. ತನ್ನ ಒಳಗಡೆ ಇರುವಂತಹ ಅಖಿಲಂ ಎಲ್ಲವನ್ನು ಕೂಡ ಪರಮಾತ್ಮನ ಮಾಡಿದ, ಪ್ರದರ್ಶಯಾಮಾಸ ತನ್ನ ತಾಯಿಗೆ ತೋರಿಸಿದ ಅಂತ. ಅಂದ್ರೆ ತಾತ್ಪರ್ಯ ಇಷ್ಟು, ಪರಮಾತ್ಮ ತನ್ನ ತಾಯಿಗೆ ಒಂದು ದಿವಸ ತನ್ನ ನಿಜವಾದಂತಹ ಸ್ವರೂಪವನ್ನ, ತನ್ನ ಸಾಮರ್ಥ್ಯವನ್ನ ತೋರಿಸಬೇಕು ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ತನ್ನ ತಾಯಿಗೆ
ಜೋರಾಗಿ ಆಕಳಿಸುವ ನೆಪದಿಂದಾಗಿ ಬಾಯಿಯನ್ನು ತೆಗೆದಾಗ ಆ ಬಾಯಿಯೊಳಗಡೆ ಸಮಗ್ರವಾದಂತಹ ಒಂದು ಬ್ರಹ್ಮಾಂಡವನ್ನೇ ತಾನು ತನ್ನ ತಾಯಿಯಾದಂತಹ ಯಶೋದೆಗೆ ತೋರಿಸಿದ. ಹೀಗೆ ಪರಮಾತ್ಮ ಕೃಷ್ಣ ರೂಪದಲ್ಲಿ ತೋರಿಸಿದಂತಹ ಮೊದಲ ವಿಶ್ವರೂಪ ಅದು ತಾಯಿಗೆ ತನ್ನ ಬಾಯಿಯೊಳಗೆ ತೋರಿಸಿದಂತಹ ವಿಶ್ವರೂಪ ದರ್ಶನ. ಹೀಗೆ ಯಶೋದೆ ಆ ಒಂದು ಅದ್ಭುತವಾದಂತಹ ವಿಶ್ವರೂಪವನ್ನ ತನ್ನ ಮಗನಾದಂತಹ ಕೃಷ್ಣನ ಬಾಯಿಯಲ್ಲಿ ಕಂಡಳು. ಏನೇನು ನೋಡಿದಳು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಸಾಂಡಂ ಮಹಾಭೂತ ಮನೋಭಿಮಾನ ಮಹತ್ ಪ್ರಕೃತ್ಯಾವೃತಂ ಅಬ್ಜಜಾದಿಭಿಃ ಸುರೈಃ ಶಿವೇತೈಃ ನರ ದೈತ್ಯ ಸಂಘೈಃ ಯುತಂ ದದರ್ಶ ಅಸ್ಯ ತನೌ ಯಶೋದ. ಪದಚ್ಛೇದ. ಸಾಂಡಂ ಮಹಾಭೂತ ಮನೋಭಿಮಾನ ಮಹತ್ಕೃತವ್ಯಾಕೃತಂ ಮಹತ್ ಪ್ರಕೃತ್ಯಾವೃತಂ ಅಬ್ಜಜಾದಿಭಿಃ ಸುರೈಃ ಶಿವೇತೈಃ ನರದೈತ್ಯ ಸಂಘೈಃ ಯುತಂ ದದರ್ಶ ಅಸ್ಯ ತನೌ ಯಶೋದ. ಯಶೋದ ಅಸ್ಯ ತನೌ ದದರ್ಶ. ಯಶೋದೆ ಅಸ್ಯ ತನೌ ಇವನ ಶರೀರದಲ್ಲಿ ಇವನ ಒಳಗಡೆ ದದರ್ಶ ಕಂಡಳು. ಏನನ್ನು ನೋಡಿದಳು? ಸಾಂಡಂ ಬ್ರಹ್ಮಾಂಡವನ್ನ ನೋಡ್ತಾ ಇದ್ದಾಳೆ ಅಂತೆ. ಅಂಡ ಅಂತ ಹೇಳಿದ್ರೆ ಮೊಟ್ಟೆ ಅಂತ ಅರ್ಥ. ಬ್ರಹ್ಮಾಂಡ ಅಂದ್ರೆ ಬೃಹತ್ ಮೊಟ್ಟೆ, ದೊಡ್ಡ ಮೊಟ್ಟೆ ಅಂತ. ಸಾಂಡ ಬ್ರಹ್ಮಾಂಡವನ್ನು ನೋಡಿದಳು. ಹೇಗಿತ್ತು ಆ ಬ್ರಹ್ಮಾಂಡ ಅಂತ ಹೇಳಿದ್ರೆ ಮಹಾಭೂತ, ಪಂಚ ಮಹಾಭೂತಗಳು ಅಂದ್ರೆ ಪೃಥಿವಿ ಅಪೋ ತೇಜ ವಾಯು ಆಕಾಶ, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ, ಈ ಪಂಚ ಮಹಾಭೂತಗಳು ಅಲ್ಲಿ ಕಾಣಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಮನಃ ಅಂದ್ರೆ ಮನಸ್ತತ್ವ, ಮನಸ್ಸಿಗೆ ಅಭಿಮಾನಿಗಳ ಅಂದ್ರೆ ಪಂಚಮಹಾಭೂತಗಳು ಅಂದ್ರೆ ಅದರ ಜೊತೆಗೆ ಅಭಿಮಾನಿ ದೇವತೆಗಳು. ಅದೇ ರೀತಿ ಮನಸ್ತತ್ವ, ಮನಸ್ಸಿಗೆ ಅಭಿಮಾನಿಯಾದಂತಹ ಸ್ಕಂದ ಮತ್ತು ಇಂದ್ರರು. ಮತ್ತು ಅಭಿಮಾನ, ಅಭಿಮಾನ ಅಂತಂದ್ರೆ ಅಹಂಕಾರ ತತ್ವ, ಅಂದ್ರೆ ನಾನು ಎನ್ನುವಂತಹ ಒಂದು ಬುದ್ಧಿಯನ್ನು ನಮಗೆ ಪ್ರೇರೇಪಣೆ ಮಾಡುವಂತಹ ಶಕ್ತಿ ಅಹಂಕಾರ ತತ್ವ ಅಂತ ಹೇಳ್ತಾರೆ. ಅದಕ್ಕೆ ಅಭಿಮಾನಿಗಳು ಗರುಡ ಶೇಷ ರುದ್ರರು. ಅದೇ ರೀತಿಯಾಗಿ ಮಹತ್ ಅಂದ್ರೆ ಮಹತ್ತತ್ವ, ಮಹತ್ತತ್ವ ಅಂತಂದ್ರೆ ಬ್ರಹ್ಮವಾಯುಗಳು, ಅದಕ್ಕೆ ಅಭಿಮಾನಿಗಳಾದ ಬ್ರಹ್ಮವಾಯುಗಳು. ಮತ್ತು ಪ್ರಕೃತಿ, ಪ್ರಕೃತಿ ಅಂತಂದ್ರೆ ಮೂಲ ಪ್ರಕೃತಿ, ಅದಕ್ಕೆ ಅಭಿಮಾನಿ ಅಂತ ಲಕ್ಷ್ಮೀದೇವಿ. ಇದರಿಂದಾಗಿ ವೃತಂ ಕೂಡಿದಂತಹ ಅಂತ ಅಂದ್ರೆ ಪಂಚಮಹಾಭೂತಗಳು, ಮನಸ್ತತ್ವ, ಅಹಂಕಾರ ತತ್ವ ಮತ್ತು ಮಹತ್ತತ್ವ ಮತ್ತು ಮೂಲ ಪ್ರಕೃತಿ, ಇದರಿಂದ ಕೂಡಿದಂತಹ ವೃತ ಅಂದ್ರೆ ಸೇರಿದ್ದು ಅಂತ. ಇದರಿಂದ ಸೇರಿದಂತಹ ಮತ್ತು ಅಬ್ಜಜಾದಿಭಿಹಿ ಸುರೈಹಿ ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳಿಂದ ಮತ್ತು ಶಿವೇತೈಹಿ ರುದ್ರದೇವರೇ ಮೊದಲಾದಂತಹ ದೇವತೆಗಳು, ಬ್ರಹ್ಮರುದ್ರಾದಿ ಸಕಲ ದೇವಾನು ದೇವತೆಗಳು. ಇಷ್ಟು ಮಾತ್ರ ಅಲ್ಲ, ನರ ದೈತ್ಯ ಸಂಗೈಹಿ, ನರ ಅಂದ್ರೆ ಮನುಷ್ಯರು, ದೈತ್ಯರು ಮೊದಲಾದಂತಹ ಎಲ್ಲದರಿಂದಲೂ ಕೂಡಿದಂತಹ ಸಾಂಡಂ ದದರ್ಶ. ಸಾ ಅಂಡಂ ದದರ್ಶ, ಇಂತಹ ಬ್ರಹ್ಮಾಂಡವನ್ನ ಅವಳು ಕಾಣ್ತಾ ಇದ್ದಾಳೆ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಪರಮಾತ್ಮ ತನ್ನ ತಾಯಿಗೆ ಆ ವಿಶ್ವರೂಪವನ್ನು ದರ್ಶನ ಮಾಡಿಸಬೇಕು ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಪರಮಾತ್ಮ ತಾನೇನ್ ಮಾಡಿದ, ತನ್ನ ಆ ಒಂದು ಬಾಯಿಯ ಒಳಗಡೆ ಅತ್ಯದ್ಭುತವಾದಂತಹ ಬ್ರಹ್ಮಾಂಡ ಜೊತೆಗೆ ಆ ಪಂಚ ಮಹಾಭೂತಗಳು
ಜೊತೆಗೆ ಅದರ ಅಭಿಮಾನಿ ದೇವತೆಗಳು ಅಹಂಕಾರ ತತ್ವ ಮತ್ತು ಪ್ರಕೃತಿ ಮತ್ತು ಮನಸ್ತತ್ವ ಮಹತ್ತತ್ವ ಅದರ ಅಭಿಮಾನಿ ದೇವತೆಗಳು ಎಲ್ಲ ಬ್ರಹ್ಮಾದಿ ದೇವತೆಗಳು ರುದ್ರಾದಿ ಸಕಲ ದೇವಾನು ದೇವತೆಗಳು ಎಲ್ಲ ವಿಧವಾದಂತಹ ಮನುಷ್ಯರು ಮತ್ತು ದೈತ್ಯರು ಒಟ್ಟಿನಲ್ಲಿ ಜಗತ್ತಿನಲ್ಲಿ ಇರುವಂತಹ ಎಲ್ಲವನ್ನು ಸಮಗ್ರ ಬ್ರಹ್ಮಾಂಡವನ್ನೇ ಪರಮಾತ್ಮ ತನ್ನ ಆ ಪುಟ್ಟ ಬಾಯಿಯ ಒಳಗಡೆ ತನ್ನ ತಾಯಿಯಾದಂತ ಯಶೋದೆಗೆ ದರ್ಶನ ಮಾಡಿಸಿದ. ಹೀಗೆ ಪರಮಾತ್ಮ ಶಿಶುವಾಗಿದ್ದಾಗಲೇನೆ ತನ್ನ ಬಾಯಲ್ಲಿ ಆ ಬ್ರಹ್ಮಾಂಡದ ದರ್ಶನವನ್ನ ತನ್ನ ತಾಯಿಗೆ ಮಾಡಿಸಿ ತಾನೊಬ್ಬ ಸಾಮಾನ್ಯ ಶಿಶುವಲ್ಲ, ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದಂತಹ ಪರಮಾತ್ಮ ಎಂಬುದಾಗಿ ತಾನು ತೋರಿಸ್ತಾ ಇದ್ದಾನೆ. ಹೀಗೆ ಆ ಯಶೋಧಾದೇವಿ ಅವನ ಬಾಯಿಯಲ್ಲಿ ಅತ್ಯದ್ಭುತವಾದಂತಹ ಬ್ರಹ್ಮಾಂಡವನ್ನ ನೋಡಿದಳು. ನೋಡಿ ಏನ್ ಮಾಡಿದಳು ಅಂತ ಮುಂದೆ ತಿಳಿಸ್ತಾ ಇದ್ದಾರೆ. ನೆಮೀಲಯ ಚಾಕ್ಷಿಣಿ ಭೀತ ಭೀತ ಜುಗೂಹ ಚಾತ್ಮಾನಂ ಅಥೋ ರಮೇಶಃ ವಪುಃ ಸ್ವಕೀಯಂ ಸುಖಚಿತ್ ಸ್ವರೂಪಂ ಸುಖಚಿತ್ ಸ್ವರೂಪಂ ಪೂರ್ಣಂ ಸತ್ಸು ಜ್ಞಾಪಯನ್ ತದ್ಹ್ಯದರ್ಶಯತ್. ಪದಚ್ಛೇದ. ನ್ಯಮೀಲಯತ್ ಚ ಅಕ್ಷಿಣಿ ಭೀತ ಭೀತ ಜುಗೂಹ ಚ ಆತ್ಮಾನಂ ಅಥ ರಮೇಶಃ ವಪುಃ ಸ್ವಕೀಯಂ ಸುಖಚಿತ್ ಸ್ವರೂಪಂ ಪೂರ್ಣಂ ಸತ್ಸು ಜ್ಞಾಪಯನ್ ತತ್ ಹಿ ಅದರ್ಶಯತ್. ಪರಮಾತ್ಮನ ಅದ್ಭುತವಾದಂತಹ ಈ ಒಂದು ರೂಪ 9 ಅಂದ್ರೆ ನಾ ಬ್ರಹ್ಮಾಂಡಕ್ಕೆ ಒಟ್ಟು 9 ಆವರಣಗಳು ಅಂತ ಹೇಳ್ತಾರೆ. ಮತ್ತೆ ಆ 9 ಸ್ವಲ್ಪ ಡೀಟೇಲ್ ಆಗಿ ಮಾಡಿದ್ರೆ 24 ಆವರಣಗಳು ಅಂತ ಆಗ್ತವೆ. ಸನವಾ ವರ್ಣಾಂಡ ದರ್ಶಿನೋ ಅಂತ ಹೇಳ್ತಾರೆ. ಹಾಗೆ ಅದೇ ಪಂಚಭೂತಗಳು ಜೊತೆಗೆ ಮನಸ್ತತ್ವ ಅಹಂಕಾರ ತತ್ವ ಮಹತ್ತತ್ವ ಮತ್ತು ಪ್ರಕೃತಿ, ಹೀಗೆ 5 + 4 9 ಆವರಣಗಳಿಂದಾಗಿ ಕೂಡಿದಂತಹ ಅದ್ಭುತವಾದಂತಹ ಆ ಒಂದು ಬ್ರಹ್ಮಾಂಡವನ್ನ ಬಾಯಲ್ಲಿ ನೋಡಿದಾಗ ಮೊದಲಿಗೆ ಯಶೋದೆಗೆ ಆಗಿದ್ದೇನು ಅಂತ ಹೇಳಿದ್ರೆ ಭೀತ ಭೀತ ಅಂತ, ಅವಳಿಗೆ ತುಂಬಾ ಹೆದರಿಕೆ ಆಗ್ಬಿಡುತ್ತೆ ಅಂತೆ. ಈ ತನ್ನ ಪುಟ್ಟ ಮಗುವಿನ ಬಾಯಲ್ಲಿ ಇಷ್ಟು ದೊಡ್ಡ ಬ್ರಹ್ಮಾಂಡ ಕಾಣಿಸಿ ಏನಿದು ಆಶ್ಚರ್ಯ ಅಂತ ಅವಳಿಗೆ ಹೆದರಿಕೆ ಆಗ್ಬಿಡುತ್ತೆ. ಭೀತ ಭೀತ, ಬರೀ ಭೀತ ಅಲ್ಲ, ಭೀತ ಭೀತ ಅಂದ್ರೆ ತುಂಬಾ ಹೆದರಿಕೆ ಆಯ್ತು ಅಂತ. ಹೆದರಿಕೆ ಆದಾಗ ಏನಾಯ್ತು, ಅವಳು ನೆಮೀಲಯತ್ ಚ ಅಕ್ಷಿಣಿ, ತನ್ನ ಅಕ್ಷಿಣಿ 2 ಕಣ್ಣುಗಳನ್ನು ಕೂಡ ನೆಮೀಲಯತ್ ಮುಚ್ಚಿಬಿಟ್ಲು. ಸಹಜವಾಗಿ ಅನೇಕರಿಗೆ ಪರಮಾತ್ಮನ ಒಂದು ಅದ್ಭುತವಾದ ರೂಪವನ್ನು ನೋಡಿದಾಗ ಮೊದಲು ಹೆದರಿಕೆ ಆಗುತ್ತೆ ಅಂತೆ. ಅರ್ಜುನನು ಕೂಡ ಹೇಳ್ತಾನೆ, ಪರಮಾತ್ಮನಿಗೆ ವಿಶ್ವರೂಪ ದರ್ಶನ ಮಾಡಿಸಿದಾಗ ಹೇಳ್ತಾನೆ, ನನಗೆ ಈ ರೂಪ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಆ ಒಂದು ರೂಪ ನೋಡಿ ಒಂದು ಸ್ವಲ್ಪ ಗಾಬರಿ ಆದ ರೀತಿಯಾಗಿ ಆಗುತ್ತೆ. ಅದೇ ರೀತಿಯಾಗಿ ನಾವು ಈ ಧ್ರುವನ ಚರಿತ್ರೆ ಕೇಳ್ತೇವೆ. ಧ್ರುವ ಪರಮಾತ್ಮನನ್ನು ನೋಡಿದಾಗ ಒಂದು ರೀತಿಯಾದ ಭಕ್ತಿ ಭಾವ, ಒಂದು ರೀತಿಯಾದ ಭಯ ಎಲ್ಲವೂ ಕೂಡ ಸೇರಿಕೊಂಡು ಅವನಿಗೆ ಮಾತೆ ಹೊರಗಡೆ ಬರಲಿಲ್ಲ. ಹೀಗೆ ಅನೇಕರಿಗೆ ಆ ಪರಮಾತ್ಮನ ಒಂದು ಅದ್ಭುತ ರೂಪವನ್ನು ನೋಡಿದಾಗ ಸ್ವಲ್ಪ ಸಹಜವಾಗಿ ಹೆದರಿಕೆ ಆಗುತ್ತೆ. ಯಾಕೆಂತಂದ್ರೆ ಇಲ್ಲಿಯವರೆಗೂ ಕೂಡ ಕಾಣದೇ ಇರುವಂತಹ ಒಂದು ರೂಪ ಮತ್ತು ಬರೀ ಕೇಳಿದಂತಹ ರೂಪ ಹಾಗಿರುತ್ತೆ ಹೀಗಿರುತ್ತೆ ಅದು ಕೂಡ ಪೂರ್ಣವಾಗಿ ಕೇಳಿರೋದಿಲ್ಲ. ಕೇಳಿರುವುದೇ ಅತ್ಯಂತ ಅಲ್ಪ, ನಮಗೆ ಅರ್ಥ ಆಗಿರೋದು ಇನ್ನೂ ಅಲ್ಪ, ಆದ್ರೆ ಕಾಣುವುದು ಬೇರೆ. ಹೀಗೆ ಅಂತಹ ಅದ್ಭುತವಾದಂತಹ ರೂಪ, ಅದರಲ್ಲೂ ಕೂಡ ಇಂತಹ ತನ್ನ ಮಗುವಿನ ಬಾಯಲ್ಲಿ
ತಾನು ಇಲ್ಲಿಯವರೆಗೆ ತನ್ನ ಮಗು ಅಂತ ಭಾವಿಸಿದಂತಹ ಕೃಷ್ಣನ ಬಾಯಿಯಲ್ಲಿ ಇಂತಹ ಅದ್ಭುತವಾದಂತಹ ಬ್ರಹ್ಮಾಂಡವೇ ಕಾಣಿಸಿದಾಗ ಸಹಜವಾಗಿ ಸ್ವಲ್ಪ ಹೆದರಿಕೆ ಆಗ್ಬಿಡುತ್ತೆ. ಹೆದರಿಕೆ ಆದಾಗ ಅವಳೇ ಮಾಡ್ತಾಳೆ, ತನ್ನ ಅಕ್ಷಿಣಿ ನೆಮಿಲೆಯತ್, ತನ್ನ ಕಣ್ಣುಗಳನ್ನ ಮುಚ್ಚಿ ಬಿಡ್ತಾಳೆ. ತಕ್ಷಣ ಪರಮಾತ್ಮ ಏನ್ ಮಾಡಿದ, ಜುಗೂಹ ಚಾತ್ಮಾನಂ ಅಥೋರಮೇಶಃ, ಪರಮಾತ್ಮನು ಕೂಡ ತನ್ನ ವಿಶ್ವರೂಪವನ್ನ ಜುಗೂಹ, ಜುಗೂಹ ಅಂತ ಹೇಳಿ ಮುಚ್ಚೋದು ಅಂತ, ಮುಚ್ಚಿಬಿಟ್ಟ. ತನ್ನ ಬಾಯನ್ನು ಮುಚ್ಚಿಬಿಟ್ಟ, ವಿಶ್ವರೂಪ ಅಲ್ಲಿಗೆ ಮರೆಮಾಚಾಯಿತು. ಇಷ್ಟಾದ ಮೇಲೆ ಹೇಳ್ತಾ ಇದ್ದಾರೆ, ಈ ರೂಪವನ್ನ ಪರಮಾತ್ಮ ಯಾಕೆ ತೋರಿಸಿದ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಕೀಯಂ ವಪುಹು ಸುಖಚಿತ್ ಸ್ವರೂಪಂ, ತನ್ನ ಸ್ವಕೀಯ ಅಂದ್ರೆ ತನ್ನದ್ದು, ತನ್ನ ಈ ಒಂದು ಶರೀರ ಸಾಮಾನ್ಯವಾದಂತಹ ಶರೀರ ಅಲ್ಲ, ಮತ್ತೆಂತಹದ್ದು, ಸುಖಚಿತ್ ಸ್ವರೂಪ, ಸುಖ ಮತ್ತು ಚಿತ್ ಅಂತ ಹೇಳಿ ಜ್ಞಾನ, ಜ್ಞಾನಾನಂದಾತ್ಮಕವಾದಂತಹ ಸ್ವರೂಪ ಮತ್ತು ಪೂರ್ಣ ಪರಿಪೂರ್ಣವಾದಂತಹ ಸ್ವರೂಪ. ನನ್ನ ಈ ಶರೀರದಲ್ಲಿ ಜ್ಞಾನಾನಂದಗಳಿದ್ದಾವೆ ಅಂದ ತಕ್ಷಣ ಅದೇನೋ ಸ್ವಲ್ಪ ಇದೆ ಅಂತ ಅರ್ಥ ಅಲ್ಲ, ಎಲ್ಲವೂ ಕೂಡ ಏನಾಗಿದೆ, ಪರಿಪೂರ್ಣವಾದಂತಹ ಸ್ವರೂಪ ನನ್ನದು ಎಂಬುದಾಗಿ ಜಗತ್ತಿಗೆ ಸತ್ಸು ಜ್ಞಾಪಯನ್, ಸಜ್ಜನರಿಗೆ ಈ ವಿಚಾರವನ್ನ ತಿಳಿಸಲಿಕ್ಕೋಸ್ಕರ ಅಂತ. ಯಾಕಂದ್ರೆ ಎಲ್ಲರಿಗೂ ಆ ವಿಚಾರ ಅರ್ಥ ಆಗೋದಿಲ್ಲ, ಅರ್ಥ ಆದರೂ ಕೂಡ ಪೂರ್ವಾಗ್ರಹಗಳಿಂದ ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಪರಮಾತ್ಮನ ಸ್ವರೂಪ ಸುಖಚಿತ್ ಸ್ವರೂಪ ಜ್ಞಾನಾನಂದಾತ್ಮಕವಾದದ್ದು ಅಂತ. ಹಾಗಾಗಿ ಒಪ್ಪುವವರು ಯಾರು, ಸಜ್ಜನರು ಮಾತ್ರ. ಹಾಗಾಗಿ ಸಜ್ಜನರಿಗೆ ತನ್ನ ಈ ಶರೀರ ಜ್ಞಾನಾನಂದಾತ್ಮಕವಾದಂತಹ ಪರಿಪೂರ್ಣವಾದಂತಹ ಶರೀರ ಎಂಬುದಾಗಿ ತಿಳಿಸಿಕೊಡ್ಲಿಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ, ಈ ರೀತಿಯಾಗಿ ವಿಶ್ವರೂಪವನ್ನ ತನ್ನ ತಾಯಿಗೆ ಅದರ್ಶಯತ್, ತೋರಿಸಿದ. ಅಂದ್ರೆ ಈ ರೀತಿ ತೋರಿಸಿದ್ರಿಂದ ಏನಾಯ್ತು, ಅದನ್ನ ಗ್ರಂಥದಲ್ಲಿ ಲೇಖನ ಮಾಡಿದ್ರು ಯಾರು, ವೇದವ್ಯಾಸ ದೇವರು. ಅದನ್ನು ಅಧ್ಯಯನ ಮಾಡಿದಂತಹ ಎಲ್ಲ ಸಜ್ಜನರಿಗೆ ಕೂಡ ಏನಾಯ್ತು, ಪರಮಾತ್ಮನ ಶ್ರೀಕೃಷ್ಣ ರೂಪವು ಕೂಡ ಜ್ಞಾನಾನಂದಾತ್ಮಕವಾದದ್ದು, ಪೂರ್ಣವಾದಂತಹ ಪರಮಾತ್ಮನ ರೂಪ ಎಂಬುದಾಗಿ ಗೊತ್ತಾಗುತ್ತೆ. ಈ ರೀತಿಯಾಗಿ ಆ ಸಜ್ಜನರ ಉದ್ಧಾರಕ್ಕೋಸ್ಕರ ಮತ್ತು ತನ್ನ ತಾಯಿಯ ಉದ್ಧಾರಕ್ಕೋಸ್ಕರವೂ ಕೂಡ ಪರಮಾತ್ಮ ಆ ರೀತಿಯಾಗಿ ತನ್ನ ಬಾಯಿಯಲ್ಲಿ ವಿಶ್ವರೂಪವನ್ನ ತಾಯಿಗೆ ದರ್ಶನ ಮಾಡಿಸಿದ. ಮುಂದೆ ಕದಾಚಿತ್ ತಂ ಲಾಲಯಂತಿ ಯಶೋದ ವೋಢುಂ ನಾಶಕ್ನೋತ್ ಭೂರಿ ಭಾರಾಧಿಕರ್ತ. ನಿಧಾಯತಂ ಭೂಮಿ ತಲೆ ಸ್ವಕರ್ಮ ಯದಾ ಚಕ್ರೇ ದೈತ್ಯ ಆಗಾತ್ ಸುಘೋರಃ. ಪದಚ್ಛೇದ ಕದಾಚಿತ್ ತಂ ಲಾಲಯಂತಿ ಯಶೋದ ವೋಢುಂ ನ ಅಶಕ್ನೋತ್ ಭೂರಿ ಭಾರಾಧಿಕರ್ತ ನಿಧಾಯ ತಂ ಭೂಮಿತಲೆ ಸ್ವಕರ್ಮ ಯದಾ ಚಕ್ರೆ ದೈತ್ಯ ಆಗಾತ್ ಸುಘೋರಃ. ಇದಾದ ಮೇಲೆ ಪರಮಾತ್ಮ ಮಾಡಿದಂತ ಇನ್ನೊಬ್ಬ ದೈತ್ಯನ ವಧೆ, ತೃಣಾವರ್ತ ಅಂತ ಗಾಳಿಯ ರೂಪದ ದೈತ್ಯ, ಅವನ ಸಂಹಾರದ ಬಗ್ಗೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಒಂದು ಸಲ, ಕದಾಚಿತ್ ಅಂದ್ರೆ ಒಂದು ಸಲ ಯಶೋದೆ ಆ ಪರಮಾತ್ಮನನ್ನ ಲಾಲಯಂತಿ, ಲಾಲನೆ ಮಾಡ್ತಾ ಇದ್ದಾಳೆ, ಆಟ ಆಡಿಸ್ತಾ ಇದ್ದಾಳೆ. ಹೀಗೆ ಆಗ್ಬೇಕಾದ್ರೆ ಏನಾಯ್ತು, ಭೂರಿ ಭಾರ ಅಧಿಕರ್ತ, ಎತ್ಕೊಂಡು ತುಂಬಾ ವೇಟ್ ಅಂತ ಅನಿಸ್ತು, ಕೃಷ್ಣ ತುಂಬಾ ಭಾರ ಆದ. ಭಾರ ಆಗಿ ಏನಾಯ್ತು, ಓಢುಂ ನಾಶಕ್ನೋತ್, ಓಡುಂ ಅಂತ ಹೇಳಿ ಎತ್ಕೊಳ್ಳಿಕ್ಕೆ ನ ಅಶಕ್ನೋತ್, ಅವಳು ಅಸಮರ್ಥಳಾದಳು. ಅರ್ಥಾತ್ ಪರಮಾತ್ಮ ತುಂಬಾ ಭಾರ ಆದ, ಹಾಗಾಗಿ ಅವಳಿಗೆ ಹೊತ್ಕೊಳ್ಳಿಕ್ಕಾಗ್ಲಿಲ್ಲ, ಕೆಳಗಡೆ ಇಳಿಸಿ ಬಿಟ್ಲು. ನಿಧಾಯತಂ ಭೂಮಿ ತಲೆ, ಭೂಮಿಯ ಮೇಲೆ ಮಗುವನ್ನ ಇಟ್ಟು ತಾನೇನ್ ಮಾಡಿದಳು, ಸ್ವಕರ್ಮ ಚಕ್ರೆ, ತನ್ನ ಮನೆ ಕೆಲಸವನ್ನು ಮಾಡ್ತಾ ಇದ್ದಾಳೆ ಪಾಪ. ಈ ಸಂದರ್ಭದಲ್ಲಿ ಏನಾಯ್ತು, ಸುಘೋರಃ ದೈತ್ಯ ಆಗಾತ್, ಒಬ್ಬ
ಅತ್ಯಂತ ಘೋರನಾದಂತಹ ಒಬ್ಬ ಅಸುರ ಅಲ್ಲಿಗೆ ಬಂದ. ಅಂದ್ರೆ ಯಶೋದೆ ಒಮ್ಮೆ ಕೃಷ್ಣನ ಎತ್ಕೊಂಡು ಆಡಿಸ್ತಾ ಇದ್ಲು. ಅವಾಗ ತುಂಬಾ ಭಾರ ಆದಾಗ ಆಯ್ತು, ತುಂಬಾ ಹೊತ್ತು ಎತ್ಕೊಂಡಿದ್ಲು. ಹಾಗಾಗಿ ಕೃಷ್ಣನನ್ನ ಕೆಳಗೆ ಇಳಿಸ್ತಾಳೆ. ಇಳಿಸಿ ತಾನು ತನ್ನ ಮನೆಯ ಅಡಿಗೆ ಕೆಲಸ ಇತ್ಯಾದಿಗಳನ್ನ ಮಾಡ್ಲಿಕ್ಕೆ ಅಂತ ಹೋಗ್ತಾಳೆ. ಆ ರೀತಿಯಾಗಿ ಹೋದಾಗ ಅಲ್ಲಿಗೊಬ್ಬ ಕ್ರೂರನಾದಂತಹ ದೈತ್ಯ ಬಂದ. ಮುಂದೆ ತೃಣಾವರ್ತ ನಾಮತಃ ಕಂಸಭೃತ್ಯ ಸೃಷ್ಟ್ವಾತ್ಯುಗ್ರಂ ಚಕ್ರವಾತಂ ಶಿಶುಂ ತಂ. ಆದಾಯಾಗಾತ್ ಅಂತರಿಕ್ಷಂ ಸತೇನ ಶಸ್ತಃ ಕಂಠಗ್ರಾಹ ಸಮೃದ್ಧವಾಯು. ಪದಚ್ಛೇದ. ತೃಣಾವರ್ತಃ ನಾಮತಃ ಕಂಸಭೃತ್ಯಃ ಸೃಷ್ಟ್ವಾ ಅತ್ಯುಗ್ರಂ ಚಕ್ರವಾತಂ ಶಿಶುಂ ತಂ ಆದಾಯ ಅಗಾತ್ ಅಂತರಿಕ್ಷಂ ಸಹ ತೇನ ಶಸ್ತಃ ಕಂಠಗ್ರಾಹ ಸಮೃದ್ಧವಾಯು. ಬಂದಂತಹ ಅಸುರ ಯಾರು ಅಂತಂದ್ರೆ ತೃಣಾವರ್ತ. ತೃಣಾವರ್ತ ಎನ್ನುವಂತಹ ಹೆಸರಿನಂತಹವನು. ನಾಮತಃ ತೃಣಾವರ್ತ, ಹೆಸರು ತೃಣಾವರ್ತ ಅಂತ. ಯಾರವನು? ಕಂಸಭೃತ್ಯ, ಕಂಸನ ಒಬ್ಬ ಸೇವಕ. ಅವನೇನ್ ಮಾಡಿದ? ಅತ್ಯುಗ್ರಂ ಚಕ್ರವಾತಂ, ಅತ್ಯಂತ ಭಯಂಕರವಾದಂತಹ ಚಕ್ರವಾತ ಅಂದ್ರೆ ಸುಂಟರ ಗಾಳಿ, ಸುತ್ತ ತಿರುಗುವಂತ ಸುಂಟರ ಗಾಳಿಯನ್ನ ಆ ಕ್ಷಣಕ್ಕೆ ತಾನು ಸೃಷ್ಟಿ ಮಾಡಿ ತಾನೇನ್ ಮಾಡಿದ? ಶಿಶುಂ ತಂ ಆಗಾಯ, ಆ ಮಗುವನ್ನ ಕೃಷ್ಣನನ್ನ ಎತ್ತಿಕೊಂಡು ಅಂತರಿಕ್ಷಂ ಅಗಾತ್, ಆಕಾಶಕ್ಕೆ ಹಾರಿಬಿಟ್ಟ. ಅಂದ್ರೆ ಗಾಳಿ ರೂಪದಿಂದಾಗಿಯೇನೆ ಆ ಶಿಶುವನ್ನ ಕೊಲ್ಲಬೇಕು ಅಂತ ಅಂದುಕೊಂಡು ಅವನು ಆ ರೀತಿಯಾಗಿ ಮಾಡಿದ. ಆವಾಗ ಏನಾಯ್ತು? ಪರಮಾತ್ಮ ಕಂಠಗ್ರಾಹ ಸಮೃದ್ಧ ವಾಯು, ಅವನ ಕುತ್ತಿಗೆಯನ್ನ ಗ್ರಾಹ ಚೆನ್ನಾಗಿ ಹಿಸುಕಿ ಏನ್ ಮಾಡಿದ? ಸಮೃದ್ಧ ವಾಯು, ಅವನ ವಾಯುವನ್ನ, ಪ್ರಾಣವನ್ನ, ಪ್ರಾಣವಾಯುವನ್ನ, ಗಾಳಿಯನ್ನ ಸಮೃದ್ಧ. ಸಮೃದ್ಧ ಅಂದ್ರೆ ನಿಲ್ಲಿಸೋದು ಅಂತ, ಅನಿರುದ್ಧ ಅಂತ ಪರಮಾತ್ಮ ಹೆಸರು. ಯಾಕೆಂದ್ರೆ ಅವನನ್ನ ಯಾರು ಕೂಡ ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ವೃದ್ಧ ಅಂದ್ರೆ ತಡೆಯೋದು. ಸಮೃದ್ಧ ಅಂತಂದ್ರೆ ಅವನ ಗಾಳಿಯನ್ನೇ, ಪ್ರಾಣವಾಯುವನ್ನೇ ತಡೆ ಹಿಡಿದು ತಾನೇ ಮಾಡಿದ ಪರಮಾತ್ಮ ಅವನನ್ನ ಶಸ್ತಃ, ಅವನಿಗೆ ತೊಂದರೆಯನ್ನು ಕೊಟ್ಟು ಅವನನ್ನ ಸಂಹಾರ ಮಾಡಿದ ಅಂತ. ಶಸ್ತಃ ಅಂತ ಆ ಇವತ್ತು ಏನು ಆಧುನಿಕ ಸಂಸ್ಕೃತ ಅಷ್ಟೊಂದು ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ, ಸ್ವಲ್ಪ ಹಿಂದ್ಗಡೆ ಎಲ್ಲ ಯೂಸ್ ಮಾಡ್ತಾ ಇದ್ರು. ಹೀಗೆ ಆಚಾರ್ಯರು ಕೂಡ ಶಸ್ತಃ ಅಂತ ಅದನ್ನ ಉಪಯೋಗ ಮಾಡಿದ್ದಾರೆ. ಅದಕ್ಕೆ ವ್ಯಾಖ್ಯಾನಕಾರರು ಕೂಡ, ವ್ಯಾಸತೀರ್ಥರು, ವೇದಾಂಗ ತೀರ್ಥರು, ವಾದಿರಾಜೆಲ್ಲರೂ ಕೂಡ ಶಸ್ತಃ ಅಂತಂದ್ರೆ ಹತಃ ಅಂತ. ಶಸು ಹಿಂಸಾಯಾಮ್ ಅಂತ ಧಾತು. ಹೀಗೆ ಆ ಕಂಸನ ಸೇವಕನಾದಂತಹ ಆ ಒಂದು ತೃಣಾವರ್ತನನ್ನ ಪರಮಾತ್ಮ ಆಕಾಶದಲ್ಲಿಯೇನೆ ಅವನ ಕುತ್ತಿಗೆಯನ್ನೇ ಹಿಸುಕಿ, ಬಂದದ್ದು ಗಾಳಿಯ ರೂಪದಲ್ಲಿ, ಆ ಗಾಳಿಯ ರೂಪದ ದೈತ್ಯನ ಗಾಳಿಯನ್ನೇ ತಾನು ಬಂಧನವನ್ನು ಮಾಡಿ ಅವನನ್ನ ಆಕಾಶದಲ್ಲಿಯೇನೆ ಸಂಹಾರ ಮಾಡಿ ಹಾಕಿದ. ಮುಂದೆ ಪಪಾತ ಕೃಷ್ಣೇನ ಹತಶಿಲಾತಲೆ ತೃಣಾವರ್ತಃ ಪರ್ವತೋದಗ್ರದೇಹ ಸುವಿಸ್ಮಯಂ ಚಾಪುಹು
ಅಥೋ ಜನಾಸ್ತೆ ತೃಣಾವರ್ತಂ ವೀಕ್ಷ್ಯ ಸಂಚೂರ್ಣಿತಾಂಗಂ. ಪದಚ್ಛೇದ. ಪಪಾತ ಕೃಷ್ಣೇನ ಹತಃ ಶಿಲಾತಲೆ ತೃಣಾವರ್ತಃ ಪರ್ವತೋದಗ್ರದೇಹಃ ಸುವಿಸ್ಮಯಂ ಚ ಆಪುಃ ಅಥ ಜನಾಃ ತೇ ತೃಣಾವರ್ತಂ ವೀಕ್ಷ್ಯ ಸಂಚೂರ್ಣಿತಾಂಗಂ. ಹೀಗೆ ಅವನ ಶರೀರ ಯಾವ ರೀತಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಪರ್ವತೋದಗ್ರ ದೇಹ, ಪರ್ವತದಂತೆ ಅತ್ಯಂತ ಗಟ್ಟಿಯಾದಂತಹ ಎತ್ತರದ ಶರೀರ, ಅದು ತೃಣಾವರ್ತನ ಶರೀರ. ಅಂತಹ ದೈತ್ಯ ಶರೀರದ ಆ ತೃಣಾವರ್ತ ಕೃಷ್ಣೇನ ಹತಃ, ಪರಮಾತ್ಮನಿಂದಾಗಿ ಸಂಹೃತನಾಗಿ, ಅರ್ಥ ಪರಮಾತ್ಮನನ್ನು ಸಂಹಾರ ಮಾಡಿ, ಶಿಲಾತಲೆ ಪಪಾತ, ಪರ್ವತದ ಮೇಲೆ, ಒಂದು ಪರ್ವತದ ಬಂಡೆಗಳಿನ ಮೇಲೆ ಬಿದ್ದ ಅಂತೆ. ಭಾಗವತಲ್ಲೂ ಕೂಡ ಇದೇ ರೀತಿ ಹೇಳ್ತಾರೆ. ತಮಂತರಿಕ್ಷಾತ್ ಪತಿತಂ ಶಿಲಾಯಾಮ್, ಅವನೊಂದು ಬಂಡೆಕಲ್ಲಿನ ಮೇಲೆ, ಶಿಲೆಯ ಮೇಲೆ ಅವನು ಬಿದ್ದ ಅಂತೆ. ಬಿದ್ದೇನಾಯಿತು, ಆ ಸಂಚೂರ್ಣಿತಾಂಗಂ, ಅವನ ಇಡೀ ದೇಹ ಏನಾಯ್ತು, ಪುಡಿ ಪುಡಿಯಾಗಿ ಹೋಗ್ಬಿಡ್ತು. ಚೂರ್ಣ ಅಂದ್ರೆ ಪುಡಿ, ಸಂಚೂರ್ಣಿತ ಅಂತ ಚೆನ್ನಾಗಿ ಪುಡಿ ಪುಡಿಯಾಗಿ ಅವನ ಶರೀರ ಆಗ್ಬಿಡ್ತು. ಅದನ್ನು ನೋಡಿದಂತಹ ಎಲ್ಲ ಜನರು ಕೂಡ ಸುವಿಸ್ಮಯಂ ಚಾಪುಹು, ಅತ್ಯಂತ ಆಶ್ಚರ್ಯಗೊಂಡ್ರಂತೆ. ಯಾಕೆಂತಂದ್ರೆ ಅಷ್ಟು ದೊಡ್ಡ ದೈತ್ಯ ಬಂದು ಬಿದ್ದಿದ್ದಾನೆ, ಅದು ದೊಡ್ಡ ಆಶ್ಚರ್ಯ. ಅಷ್ಟು ಮಾತ್ರ ಅಲ್ಲ, ಅವನ ಮೇಲೆ ಸಣ್ಣ ಶಿಶು ಅತ್ಯಂತ ಖುಷಿಯಿಂದಾಗಿ, ಸಂತೋಷದಿಂದಾಗಿ, ಏನೂ ಕೂಡ ಆಗೇ ಇಲ್ಲವೇನೋ ಎಂಬಂತೆ ನಗ್ನಗ್ತಾ ಆಟ ಆಡ್ತಾ ಇದೆ. ಹೀಗೆ ಆ ಎರಡೂ ದೃಶ್ಯಗಳನ್ನು ನೋಡಿ ಆ ಎಲ್ಲ ಜನರಿಗೂ ಕೂಡ ಭಾರಿ ವಿಸ್ಮಯ ಆಯಿತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಭಾಗವತದಲ್ಲಿ ಹೇಳುವಂತೆ ಯಾವ ಈ ತೃಣಾವರ್ತ ಪುರಮ್ಯಥಾ ರುದ್ರಶರೇಣ ವಿದ್ಧಂ ಸ್ತ್ರೀಯೋ ರುದಂತ್ಯಾಹ ದದೃಶು ಸಮೇತ ಎಂಬುದಾಗಿ ಅವನು ಆ ಪಾರ್ವತೀ ದೇವಿಯ ವರದಿಂದಾಗಿ ಅವನಿಗೇನಾಗಿತ್ತಂತೆ, ಅವಧ್ಯತ್ವ ವರ ಇತ್ತು ಅಂತೆ. ಪಾರ್ವತಿ ದೇವಿಯನ್ನು ಕುರಿತು ತಪಸ್ಸನ್ನು ಮಾಡಿದ್ದ. ಆ ಪಾರ್ವತಿ ದೇವಿ ನಮಗೆ ಆ ತೃಣಾವರ್ತನಿಗೆ ಅವಧ್ಯತ್ವ ವರವನ್ನು ಕೊಟ್ಟಿದ್ದಳು. ಅಂತಹ ಪಾರ್ವತಿ ವರದಿಂದಾಗಿ ಅವಧ್ಯನಾದಂತಹ ತೃಣಾವರ್ತನನ್ನ ಪರಮಾತ್ಮ ತಾನು ಆಕಾಶದಲ್ಲಿಯೇನೆ ಸಂಹಾರ ಮಾಡಿ ಹಾಕಿದ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಇಲ್ಲಿಗೆ ಆ ಒಂದು ಹಂತದ ದೈತ್ಯ ಸಂಹಾರದ ಕಥೆಯನ್ನ ಆಚಾರ್ಯರು ಮುಗಿಸ್ತಾರೆ. ಇದಾದ ಮೇಲೆ ಮತ್ತೆ ಪುನಃ ಅರ್ಜುನನ ಜನದ ವಿಚಾರಕ್ಕೆ ಬರ್ತಾರೆ. ಅಂದ್ರೆ ಅರ್ಜುನ ಯಾವತ್ತು ಹುಟ್ಟಿದ ಅಂತ. ಅದಾದ ಮೇಲೆ ನಕುಲ ಸಹದೇವರು ಅವರು ಯಾವತ್ತು ಹುಟ್ಟಿದ್ರು, ಮತ್ತೆ ಉಳಿದಂತೆ ಪಾಂಡವರ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಪ್ರಧಾನವಾಗಿ ಕೃಷ್ಣ ಯಾವಾಗ ಅವತಾರ ಮಾಡಿದ ಅಂತ ಅನ್ನುವಂಥ ವಿಚಾರ ತಿಳಿಸ್ತಾರೆ. ಆ ವಿಚಾರವನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಭಾನುವಾರ